ನಿನ್ನೆ ಮ್ಯಾಚು ಲಕ್ನೋ ಸೂಪರ್ ಜೈಂಟ್ಸ್ ಮತ್ತು ಸನ್ರೈಸ್ ಹೈದರಾಬಾದ್ ಮ್ಯಾಚ್ ಏನು ನಡೆದಿತ್ತು, ಆ ವಿಚಾರದ್ದು ಒಂದು ಹೈಲೈಟ್ ಮ್ಯಾಚದಲ್ಲ, ಮ್ಯಾಚ್ ಮುಗಿದ್ಮೇಲೆ ಆಗಿರೋದಂಥ ಲಕ್ನೋ ಸೂಪರ್ ಜೈಂಟ್ಸ್ ಮಾಲೀಕರಾದಂಥ ಗೋಯ್ಕೊಂಡ ಅವರು, ಮೇ ಬಿ ವರ್ಷ ಗೋಯ್ಕೊಂಡ ಅನಿಸುತ್ತೆ, ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ ನನಗೆ. ಅವರು ಮತ್ತು KL ರಾಹುಲ್ ಅವ್ರ ನಡುವೆ ಆದ ಸಂಭಾಷಣೆ ಯಾರೂ ಆಡಿಯೋ ಯಾರಿಗೂ ಕೇಳಿಸಿಲ್ಲ, ಬಟ್ ಅವ್ರು ಏನು ನಡೆದಿದೆ ವಿಡಿಯೋ ಕ್ಲಿಪ್ಪಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಫುಲ್ ಫ್ರಸ್ಟ್ರೇಷನಲ್ಲಿ KL ರಾಹುಲ್ ಅವ್ರಿಗೆ ಕ್ವಶನ್ ಮಾಡ್ತಾ ಇರೋದು ಕ್ಲಿಯರ್ ಚಿಟ್ಟಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಆಗಿರೋದು ಏನಪ್ಪ ಅಂತಂದರೆ, ಏನು LSG ಅವರು ಒಂದು ಟಾರ್ಗೆಟ್ ಕೊಟ್ಟಿದ್ರು ಹೈದರಾಬಾದ್ ಅವ್ರಿಗೆ, ಆ ಟಾರ್ಗೆಟ್ನ ಹೈದರಾಬಾದ್ ಅವರು 10 ಓವರ್ ಒಳಗಡೆ ಮುಗಿಸ್ಬಿಟ್ಟಿದ್ದಾರೆ. ಇವನ್ ಯಾರೇ ಆಗಲಿ ಮ್ಯಾಚ್ ನೋಡೋರಿಗೆ ಅಲ್ಲೇ ಕ್ಲಿಯರಾಗಿ ಹೆಂಗೆ ಅನಿಸ್ತಾ ಇದೆಯಪ್ಪ ಅಂದರೆ, ಏನಿದು ಈ ರೇಂಜಿಗೆ ಆಡ್ತಾ ಇದ್ದಾರಲ್ಲ ಇವರು ಅಂತ. ಯಾಕಂದರೆ ಹೈದರಾಬಾದವ್ರು ಬಾಲಿಂಗ್ ಹಾಕುವಾಗ ಚೆನ್ನಾಗೇ ಹಾಕಿದ್ರು, ಲಕ್ನೋದವ್ರು ಭಾಳ ಪ್ರಯತ್ನ ಪಡ್ತಾಯಿದ್ರು ಹೊಡಿಲಿಕ್ಕೆ. ಬಟ್ ಅದೇ ಹೈದರಾಬಾದವ್ರು ಬ್ಯಾಟಿಂಗ್ ಬಂದ ತಕ್ಷಣ ಕ್ಲಿಯರಾಗಿ ಹೊಡಿತಾವ್ರೆ, ಪ್ರತಿ ಬಾಲಿಗೆ ಹೊಡಿತಾವ್ರೆ. ಅದು ಹೆಂಗೆ ಆಗ್ತಾ ಇದೆಯಪ್ಪ ಅಂದರೆ, ಏನು ಹಿಂಗೆ ಆಡಿಸ್ತಾ ಇದ್ದಾರಲ್ಲ ಅಂತ ಇದೇ ಒಂದು ಫ್ರಸ್ಟ್ರೇಷನಲ್ಲಿ LSG ಓನರು KL ರಾಹುಲ್ ಅವರು ಬಂದು ಮಾತಾಡ್ತಾ ಇದ್ದಾರೆ. ಇದು ಯಾವ ಮಾಲಕರಿಗೂ ಸರಿ ಅನಿಸಲ್ಲ. ಯಾಕಂದರೆ ಒಬ್ಬ ಇಂಟರ್ನ್ಯಾಷನಲ್ ಪ್ಲೇಯರ್ಗೆ ನೀವು ಕ್ಯಾಮ್ರಾ ಎಲ್ಲ ಆನ್ ಇರುವಾಗ, ಸ್ಟೇಡಿಯಮಲ್ಲಿ ಇನ್ನೂ ಮ್ಯಾಚ್ ಮುಗಿದಿದೆ, ಸ್ಟೇಡಿಯಮಲ್ಲಿ ಕ್ರೌಡ್ ಇದೆ, ಅಂಥ ಟೈಮಲ್ಲಿ ನೀವು ಅವ್ರು ಬಂದು ಡೈರೆಕ್ಟಾಗಿ ಕ್ವಶನ್ ಮಾಡೋದು ತಪ್ಪಾಗುತ್ತೆ. ಇದು ಇದು ಒಬ್ರಿಗೆ ಅಂತಲ್ಲ, ಯಾವುದೇ ಪ್ಲೇಯರ್ಗಾದ್ರೂ ಈ ಥರ ಕ್ವಶನ್ ಮಾಡೋಕ್ಕೆ ಹೋಗಬಾರ್ದು. ಇವನ್ ನಿಮ್ಗೆ ಏನೋ ಕ್ವಶನ್ ಮಾಡೋದಿತ್ತಪ್ಪ ಅಂದರೆ, ನಿಮ್ಗೆ ಆ ಟೀಮ್ ಮೇಲೆ ರೈಟ್ಸ್ ಇದೆ, ನೀವೇನಾದ್ರು ಕ್ವಶನ್ ಮಾಡ್ಬೋದು. ಆ ಕ್ವಶನ್ ಮಾಡೋದನ್ನು ಸರೌಂಡಿಂಗ್ ಏನು ನಡೀತಾ ಇದೆ ಏನಿಲ್ಲ, ಕ್ಯಾಮ್ರಾಸ್ ಎಲ್ಲ ಆನಲ್ಲಿದೆ, ನೀವು ಆಫಲ್ಲಿದ್ದಾಗ ಕ್ವಶನ್ ಮಾಡ್ಕೋಬೋದು. ಡಗೌಟ್ ಖಾಲಿನೇ ಇರುತ್ತೆ. ಆ ಟೈಮಲ್ಲಿ ನೀವು ಕೂತ್ಕೊಂಡು ಮ್ಯಾಚ್ ಎಲ್ಲರೂ ಹೋದ್ಮೇಲೆ ಕ್ಯಾಪ್ಟನ್ನ ಕರೆಸಿ ಏನಾಗಿದೆ ಏನಿದೆ ಕೇಳೋ ರೀತಿ ಇರುತ್ತೆ. ನೀವು ಆ ಥರ ಬಂದು ಡೈರೆಕ್ಟಾಗಿ ಆ ಥರ ಕ್ವಶನ್ ಕೇಳಿದ್ರೆ ಯಾವ ಪ್ಲೇಯರ್ಸ್ಗಾದರೂ ಮುಜುಗರ ಆಗೇ ಆಗುತ್ತೆ. ಬಟ್ ಇದನ್ನು ಯಾವುದನ್ನು KL ರಾಹುಲ್ ಅವರು ಮನಸ್ಸನ್ನ ಇಟ್ಕೊಲಾರ್ದೆ ಕೂಲಾಗಿ ಕಾಮಾಗಿ ಅಲ್ಲಿ ಆನ್ಸರ್ ಮಾಡಿದ್ದಾರೆ. ಆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಕ್ಲಿಯರಾಗಿ ಹೆಂಗೆ ಅದು ಎಲ್ಲ ಹೆಂಗೆ ಆನ್ಸರ್ ಮಾಡಿದ್ದಾರೆ ಅಂತ. ಅವ್ರು ಎಷ್ಟು ಕೂಲಾಗಿ ಕಾಮಾಗಿ ಆನ್ಸರ್ ಮಾಡ್ತಾ ಇದ್ದಾರೆ KL ರಾಹುಲ್ ಅವರು. ಅದೇ ಓನರ್ ಹೆಂಗೆ ರ್ಯಾಶ್ ಆಗಿ ಕ್ವಶನ್ ಎಲ್ಲ ಮಾಡ್ಕೊಂಡು ಹ್ಯಾಂಡ್ ಸೈನ್ ಎಲ್ಲ ಮಾಡ್ಕೊಂಡೆಲ್ಲ ಮಾತಾಡ್ತಾ ಇದ್ದಾರೆ. ಇದು ಯಾವುದೇ ಟೀಮ್ಗಾದ್ರೂ ಸರಿ ಕಾಣಲ್ಲ, ಯಾವ ಪ್ಲೇಯರ್ಸ್ಗಾದ್ರು. ಇದೇ ಒಂದು ತಲೆಯಲ್ಲಿ ಇಟ್ಕೊಂಡು LSG ಓನರು 2025ಗೆ KL ರಾಹುಲ್ನ ರಿಲೀಸ್ ಮಾಡಲಿ, KL ರಾಹುಲ್ ಅವರು ಆ್ಯಕ್ಷನಿಗೆ ಬರಲಿ, ಅವ್ರ ಆ್ಯಕ್ಷನಿಗೆ ಬಂದಾಗ RCB ಅವರನ್ನು ಬೈ ಮಾಡಲಿ. ಯಾಕಂದರೆ ಇದು ಎಲ್ಲ RCB ಅವ್ರದ್ದು ಇದೇ ಆಸೆನೇ, ಅವ್ರ RCB ಬೈ ಮಾಡಲಿ, KL ರಾಹುಲ್ ಅವರು ಬರಲಿ ಅಂತ. ಯಾಕಂದ್ರೆ KL ರಾಹುಲ್ ಈಗೆಲ್ಲ ಟ್ರೆಂಡು ನಡೀತಾ ಇದೆ, ಕಮ್ ಟು RCB ಅಂತ ನಡೀತಾ ಇದೆ. KL ರಾಹುಲ್ ಅವರು ಹೇಳಿದ್ದಾರೆ, ನನ್ನ ರಾಜ್ಯ ಟೀಮಿಗೆ ನಾನು ಆಡ್ತೀನಿ, ನಂಗೆ ಅದರಲ್ಲಿ ಖುಷಿ ಇದೆ ಅಂತ ಅವರು ಹೇಳಿದ್ದಾರೆ. ಇದೆಲ್ಲ ಸಿಂಕ್ ಆಗಿ KL ರಾಹುಲ್ ಬಂದರೆ RCBಗೆ ಒಬ್ಬ ಒಳ್ಳೆ ಕ್ಯಾಪ್ಟನ್ ಸಿಗುತ್ತಾರೆ, ಫ್ಯೂಚರು ಕ್ಯಾಪ್ಟನ್ ಸಿಕ್ಬಿಡ್ತಾರೆ. ಕ್ಯಾಪ್ಟನ್ ಇವಾಗ ಫಾಫ್ ಡು ಪ್ಲಸಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಏಜ್ ಆಗಿದೆ, ಅವರು ಬರೀ ಬ್ಯಾಟಿಂಗ್ ಅಷ್ಟೇ ನೋಡಿಕೊಂಡು KL ರಾಹುಲ್ ಅವರು ಅದನ್ನು ಕ್ಯಾಪ್ಟನ್ಸಿ ವಹಿಸ್ಕೊಂಡು ಹೋದರೆ RCB ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಟೀಮ್. ಯಾಕಂದ್ರೆ ನಮ್ಮ ಪ್ಲೇಯರು, ನಮ್ಮ ರಾಜ್ಯದ, ನಮ್ಮ ಕನ್ನಡಿಗ ಪ್ಲೇಯರ್ ಬಂದು ಚೆನ್ನಾಗಿರುತ್ತೆ. ಈ ಥರ ಏನಾದರೂ RCB ಮ್ಯಾನೇಜ್ಮೆಂಟ್ ಅವ್ರ ಕ್ಯಾಪ್ಟನ್ ಕ್ವಶನ್ ಮಾಡೋದೇ ಆಗಿತ್ತಪ್ಪ ಅಂದರೆ, 16 ಸೀಸನ್ ಏನು ನಡೆದು ಹೋಗಿದೆ, 16 ಸೀಸನು ಪ್ರತಿ ಮ್ಯಾಚಲ್ಲೂ ಕ್ವಶನ್ ಮಾಡಬೇಕಾಗಿತ್ತು. ಅದಕ್ಕೆ RCBಯಿಂದ ಕಲಿಯೋದು ಭಾಳ ಇದೆ. ಬರೀ RCB ಪ್ಲೇಯರ್ಸಿಂದ ಮಾತ್ರ ಕಲಿಯೋದಲ್ಲ, RCB ಮ್ಯಾನೇಜ್ಮೆಂಟ್ ಅವರಿಂದ ಕಲಿಯೋದು ಭಾಳ ಇದೆ. ಇದು ನಿನ್ನೆ ನೋಡಿದ ತಕ್ಷಣ ಗೊತ್ತಾಯ್ತು ನನಗೆ, ನಮ್ಮ RCB ಮ್ಯಾನೇಜ್ಮೆಂಟು ಕೂಡ ಎಷ್ಟು ಕೂಲ್ ಆ್ಯಂಡ್ ಕಾಮ್ ಆಗಿದ್ದಾರೆ ಅಂತ. ಈ ಥರದ್ದು ಎಲ್ಲಿ ಅವ್ರು ರ್ಯಾಶಾಗಿ ಮಾತಾಡಿಲ್ಲ, ಪ್ಲೇಯರ್ಸ್ಗೆ ಕ್ಯಾಪ್ಟನ್ಸ್ಗಾಗಲಿ ಯಾವುದೋ ಕ್ವಶನ್ ಮಾಡಿಲ್ಲ. ಎಷ್ಟೋ ಮ್ಯಾಚ್ ನಾವು ಲೋವೆಸ್ಟ್ ಸ್ಕೋರಿಗೆ ಔಟ್ ಆದರೂ ಯಾವ ಥರನೂ ಕ್ವಶನ್ ಆಗಿಲ್ಲ. ಇನ್ನು ನಾವೇ ಬೈತೀವಿ, ಅವ್ರಿಗೆ ಅವ್ರ ನಮ್ಮ ಕಡೆಯಿಂದ ಒಂದು ಮಾತು ಕೂಡ ಬಂದಿಲ್ಲ. ಇಲ್ಲಿ ನಾವು ಹೇಳೋದು ಒಂದೇ, ಎಷ್ಟೇ ಆಗಲಿ ಏನೇ ಆಗಲಿ ಕನ್ನಡಿಗರೇ ತಾಳ್ಮೆ ಜಾಸ್ತಿ ಇರುತ್ತೆ ನಮಗೆ. ಅದೇ ರೀತಿ ತೋರಿಸ್ತೀವಿ ಮುಂದಿನ ಆ್ಯಕ್ಷನಲ್ಲಿ ಆ KL ರಾಹುಲ್ ಬರಲಿ, ಅದು ನಮ್ಮದು ಆಸೆ. ನಮ್ಮ ಆಸೆ ಕೂಡ ಆ್ಯಕ್ಷನಲ್ಲಿ ಬಂದರೆ RCB ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಬಿಡಲ್ಲ RCB ಮ್ಯಾನೇಜ್ಮೆಂಟ್ ಅವ್ರು. ಯಾಕಂದ್ರೆ ನಮಗೆ ಕ್ಯಾಪ್ಟನ್ಸಿ ಮುಂದೆ ಫ್ಯೂಚರ್ಗೆ ಕ್ಯಾಪ್ಟನ್ಸಿ ಬೇಕಾಗಿದೆ. ಯಾರು ಕ್ಯಾಪ್ಟನ್ಸಿ ಆ ಥರ ಯಾರು ಪ್ಲೇಯರ್ಸ್ ಇಲ್ಲ ನಮ್ಮಲ್ಲಿ. ಅದಕ್ಕಾಗಿ ಆದರೂ KL ರಾಹುಲ್ ಅವರು ಅವ್ರ ಮೈಂಡಲ್ಲಿ ಬಂದು ನಾನು ಆ್ಯಕ್ಷನ್ಗೆ ಹೋಗ್ತೀನಿ ಅಂತ ಅಂದ್ಕೊಂಡು ಬಂದರೆ 2025ಗೆ ನಾವು ಬೈ ಮಾಡೇ ಮಾಡ್ತೀವಿ. KL ರಾಹುಲ್ 2025 RCB ಆಡ್ತಾರೆ. ಜೈ RCB.